ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. 13ನೇ ಪಾಠಕ್ಕೆ ಬಂದಿದ್ದೇವೆ. 12 ವಾರಗಳು ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸಿ ಸುವಾರ್ತೆ ಎಂಬತಕ್ಕಂಥ ವಿಷಯದಲ್ಲಿ ಇಷ್ಟೆಲ್ಲ ಮಾಹಿತಿ ಇದೆಯಾ ಎಂಬತಕ್ಕಂಥ ಆಶ್ಚರ್ಯ ಪಡಿಸುವಂಥ ಒಂದು 12 ವಾರಗಳಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಬನ್ನಿ, ಈ 13ನೇ ಪಾಠದಲ್ಲಿ ಇರ್ತಕ್ಕಂಥ ಅಂಶವನ್ನು ನಾವು ಕಲಿಯೋಣ. ಬೋಧಕರಾಗಿರ್ತಕ್ಕಂಥ ಮುತ್ತು, ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಅವರು ಬಂದಿರತಕ್ಕಂಥ ತುಂಬ ಸಂತೋಷ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ನಾನು ಕೋರಲು ಬಯಸ್ತೇನೆ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ದೇವರ ಸುವಾರ್ತೆಯ ಅಂತ್ಯ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಅದು ಏನು ಅಂತ ನಾವು ನೋಡೋಣ ಲಾಸ್ಟಲ್ಲಿ. ಫಸ್ಟು ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಕೇಳ್ಕೊಳ್ತೇನೆ. 2ನೇ ಪೇತ್ರ 3ನೇ ಅಧ್ಯಾಯ 11 ಮತ್ತು 12ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯೂ ಭಕ್ತಿಯೂ ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಹೇಳಿ ಫಸ್ಟ್ ಪ್ರಸನ್ನ, ಏನಿದು ಒಂಥರ ವ್ಯತ್ಯಾಸವಾಗಿದೆ ಶಿರೋನಾಮೆ? ದೇವರ ಸುವಾರ್ಥ ಸೇವೆ ಅಂತ್ಯವಾಗುವುದಿಲ್ಲ. ಕಾರಣ ಇಷ್ಟೇ, ಯೇಸು ಕ್ರಿಸ್ತನ ಬರೋಣ ತನಕ ಸೇವೆ ನಡೀತಾನೆ ಇರಬೇಕು, ನಡೀತಾನೆ ಇರ್ತದೆ. ಆದರೆ ಇಲ್ಲಿ ಒಂದು ಕ್ಲೈಮ್ಯಾಕ್ಸ್ ಎಂಬುದಾಗಿ ಹೇಳ್ತೀವಿ. ಅಂದರೆ ಒಂದು ಹಂತಕ್ಕೆ ಬಂದಿದ್ದೇವೆ. ಯಾವ ಹಂತ ಅಂದರೆ ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸ್ತಕ್ಕಂಥದ್ದು ಎಲ್ಲ ರೀತಿಯಾದಂಥ ಸುವಾರ್ಥ ಸೇವೆ ಇದರಲ್ಲಿ ಅಂತ ಆಗಬೇಕು. ಯಾವುದರಲ್ಲಿ? ಸೈತಾನನಿಗೂ ಯೇಸು ಕ್ರಿಸ್ತನಿಗೂ ಇರ್ತಕ್ಕಂಥ ಮಹಾ ಹೋರಾಟದಲ್ಲಿ. ಅಂತ್ಯದಲ್ಲಿ ಎರಡೇ ಗುಂಪು ಇರ್ತಕ್ಕಂಥದ್ದು, ಒಂದು ಸೈತಾನನ ಗುಂಪು, ಒಂದು ಯೇಸು ಕ್ರಿಸ್ತನ ಗುಂಪು. ಈ ಮಹಾ ಹೋರಾಟದಲ್ಲಿ ಯಾವ ಕಡೆ ನಾವಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಸುವಾರ್ಥ ಸೇವೆ ಎಲ್ಲಿ ಆ ಅಂತ್ಯವನ್ನು ಕಾಣುತ್ತದೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಬರೋಣದಲ್ಲಿ. ಆ ಯೇಸು ಕ್ರಿಸ್ತನು 2ನೇ ಸಾರಿ ಬರುವಾಗ ನಮ್ಮೆಲ್ಲರಿಗೂ ತಿಳಿದಿದೆ, ಜೀವಿಸುವ ನೀತಿವಂತರು ಎತ್ತಲ್ಪಡ್ತಾರೆ, ಸತ್ತಿರುವ ನೀತಿವಂತರು ಎಬ್ಬಿಸಲ್ಪಡ್ತಾರೆ, ಸೈತಾನನು ನಾಶವಾಗ್ತಾನೆ, ದುಷ್ಟ ಜನರು ನಾಶವಾಗ್ತಾರೆ, ದೇವರ ರಾಜ್ಯ ಇಲ್ಲಿಗೆ ಬರ್ತದೆ ಎಂಬುದಾಗಿ. ಈ ಪ್ರಕಟಣೆ ಪುಸ್ತಕವನ್ನು ಕಲಿತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇದನ್ನು ಯಾವ ರೀತಿಯಲ್ಲಿ ಗುರುತಿಸ್ತಾರೆ ಎಂಬುದಾಗಿ ಹೇಳುವಾಗ ಇದರಲ್ಲಿ ಸಭೆಯ ಚರಿತ್ರೆ ಅಡಕವಾಗಿದೆ. 1ನೇ ಶತಮಾನದಿಂದ ಇಲ್ಲಿಯ ತನಕ ಈ ಚರಿತ್ರೆ ಅಡಕವಾಗಿದೆ. ಈ ಇಡೀ ತ್ರೈಮಾಸಿಕದ ಪಾಠವನ್ನು ಪ್ರಕಟಣೆಯ ಪುಸ್ತಕದಲ್ಲಿ ನಾವು ಗಮನಿಸುವಾಗ ಇದನ್ನು ಏನು ಕರಿತೀವಿ ಅಂದರೆ, ರೆವಲೇಷನ್ ಈಸ್ ಎ ಮಿಷನರಿ ಬುಕ್. ಪ್ರಕಟಣೆ ಎಂಬತಕ್ಕಂಥದ್ದು ಒಂದು ಸುವಾರ್ಥ ಸೇವೆಯ ಪುಸ್ತಕ. ಇದರಲ್ಲಿ ಏನು ನೋಡ್ತೇವೆ ಅಂದರೆ, ಸುವಾರ್ತೆಯ ದೇವರನ್ನು ನೋಡ್ತೇವೆ, ಮತ್ತು ಸುವಾರ್ತೆಯ ಸಭೆಯನ್ನು ನೋಡ್ತೇವೆ, ಮತ್ತು ಎಲ್ಲದಕ್ಕೆ ಮುಗಿಲಾಗಿ ಈಗಿನ ಸತ್ಯವನ್ನು ತಿಳಿಸ್ತಕ್ಕಂಥ ಸಭೆ ನಾವೇ ಆಗಿರಬೇಕೆಂಬುದಾಗಿ. ಸುವಾರ್ತೆಯು ಎಲ್ಲ ಕಡೆ ಮುಟ್ಟದೇ ಇರುವ ತನಕ ದೇವರು ಬರೋದಿಲ್ಲ. ನಾವು ಹೇಳ್ಬೋದು, ಹೆಂಗಾಗ್ತದೆ, ಎಷ್ಟೋ ಜನ ಇದ್ದಾರೆ ಲೋಕದಲ್ಲಿ, ಇದು ಸಾಧ್ಯನಾ? ಒಂದನ್ನು ತಿಳ್ಕೊಳ್ಬೇಕು, ಮನುಷ್ಯರ ಕೈಲಿ ಅಸಾಧ್ಯ, ಆದರೆ ದೇವರ ಕೈಲಿ ಎಲ್ಲವೂ ಸಾಧ್ಯ. ಫಸ್ಟ್ ರಾಜದಾಸ್, ಈ ಪ್ರಕಟಣೆಯ ಪುಸ್ತಕವನ್ನು ನಾವು ತೆಗೆದುಕೊಂಡಾಗ, ನಾನು ಈಗ ನಮ್ಮ ಸಭೆಯ ಪರ ಮಾತಾಡ್ತಾ ಇಲ್ಲ ಅಥವಾ ವಿರುದ್ಧ ಮಾತಾಡ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಕ್ರೈಸ್ತಿಯ ಲೋಕದಲ್ಲಿ, ಇಡೀ ಕ್ರೈಸ್ತಿಯ ಲೋಕದಲ್ಲಿ ಪ್ರಕಟಣೆಗೆ ಕೊಡುವಂಥ ಮಹತ್ವ ಕಡಿಮೆ ಆಗಿದೆ. ಇದು ಒಂದು ಕಾರಣವಾಗಿರಬಹುದಲ್ಲ? ಯೇಸು ಕ್ರಿಸ್ತನ ಮತ್ತು ಅಥವಾ ಸುವಾರ್ತೆ ಇನ್ನೂ ಲೋಕದ ಕಟ್ಟ ಕಡೆಗೆ ಹೋಗದೇ ಇರತಕ್ಕಂಥದ್ದು, ಈ ಪ್ರಕಟಣೆಯ ಪುಸ್ತಕದ ಮಹತ್ವವನ್ನು ಇಡೀ ಲೋಕ ಅರ್ತಿಲ್ಲ, ಕ್ರೈಸ್ತಿಯ ಲೋಕ ಅರ್ತಿಲ್ಲ ಅಂತ ನನ್ನ ಅನಿಸಿಕೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅದು ಪ್ರಕಟಣೆ ಅಂತ ಹೇಳಿದ್ರೆ ಪ್ರಕಟಿಸಬೇಕಾಗಿದೆ. ಆ ಕರ್ತವ್ಯ ನಾವು ಮಾಡ್ತಾ ಇಲ್ಲ, ವಿಫಲರಾಗಿದ್ದೇವೆ, ಅದಕ್ಕೆ ವಿಳಂಬ ಆಗ್ತಾ ಇದೆ. ಇವತ್ತು ಈ ಕಾರ್ಯವನ್ನು ನಾವು ಎಲ್ಲರೂ, ಇದು 3 ದೂತ ಸಂದೇಶ, ಅಂತಿಮ ಸಂದೇಶ. ಈ ಲೋಕ ಅಂತ್ಯ ಆಗೋಕ್ಕೆ ಮೊದಲೇ ಈ ಸಂದೇಶ ಎಲ್ರಿಗೂ ಮುಟ್ಟಬೇಕಾಗಿದೆ. ನಿತ್ಯ ಶುಭ ವರ್ತಮಾನ, ಆ ಶುಭ ವರ್ತಮಾನ ನಿರಂತರವಾದದ್ದು, ನಿತ್ಯ ನಿರಂತರಕ್ಕೆ ಇರ್ತಕ್ಕಂಥದ್ದು. ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಬೇಕಾಗಿದೆ. ನಾನು ಬೇರೆ ಸಂಸ್ಥೆಗಳ ಬೋಧಕರುಗಳನ್ನು ಕೇಳಿದ್ದೀನಿ, ಪ್ರಕಟಣೆ ಪುಸ್ತಕದಿಂದ ಮಾತಾಡ್ತಾರೆ,
ಸುಮ್ಮನೆ ಒಂದು ಸಾಲು ತಗೊಳ್ತಾರೆ, ಆ ಒಂದು ಸಾಲಲ್ಲಿ ಮುಗಿಸ್ತಾರೆ. ಆದರೆ ಇನ್ನು ಪ್ರಕಟಣೆ ಪುಸ್ತಕ ಚರಿತ್ರೆಗೆ ಒಳಪಟ್ಟಿದೆ, ಅದರಲ್ಲಿ ಮಾಹಿತಿಗಳಿವೆ, ಸಂಖ್ಯೆಗಳಿವೆ, ದಿನಾಂಕಗಳಿವೆ ಎಂಬತಕ್ಕಂಥ ಅಂಶವನ್ನು ಅವರು ವಿವರಿಸೋದಿಲ್ಲ. ಮುಂದುವರಿಸಿ. ಸತ್ಯವನ್ನು ಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು ಸತ್ಯ ಸಭೆಗೋಸ್ಕರ. ಪ್ರವಾದನ ವರವನ್ನು ಎಲ್ಲರಿಗೂ ಕೊಟ್ಟಿಲ್ಲ. ಯಾರಿಗೆ ಆ ಪ್ರವಾದನ ವರ ಅರ್ಥವಾಗಬೇಕು ಅವ್ರಿಗೆ ಮಾತ್ರ ಸ್ವಾಮಿ ಕೊಟ್ಟಿದ್ದಾರೆ. ಯಾಕೆಂದರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಈಗಾಗಲೇ ಓದಿರುವಾಗ ನಾವು ಯಾರಾಗಿದ್ದೇವೆ? ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥ ಯಾಜಕರು, ಮೀಸಲಾದ ಜನ, ದೇವರ ಸ್ವಕೀಯ ಪ್ರಜೆ ಆಗಿದ್ದೀರಿ. ಇವರಿಗೆ ಈ ಸತ್ಯ ತಿಳಿದಿದೆ. ದೇವರು ಎಲ್ಲವನ್ನು ಎಲ್ಲರಿಗೆ ತಿಳಿಸುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಯಾರಿಗೆ ಯಾವ ಸತ್ಯ ಬೇಕೋ ಅವರಿಗೆ ಕೊಡ್ತಾನೆ. ಈಗ ಅನೇಕರು ವಾದ ಮಾಡ್ತಾರೆ, ಮಾರ್ಟಿನ್ ಲೂಥರ್ ರೆಫರ್ಮೇಷನ್ ಸುಧಾರಣೆಯನ್ನು ಶುರು ಮಾಡಿದಾಗ ಸಬ್ಬತ್ತಿನ ಬಗ್ಗೆ ಯಾಕೆ ಹೇಳಿಲ್ಲ? ಅವನು ಹೇಳ್ಬೋದಾಗಿತ್ತಲ್ಲ, ಅವಶ್ಯಕತೆ ಇಲ್ಲ. ಆಗ ದೇವರು ಮಾರ್ಟಿನ್ ಲೂಥರ್ ಕೊಟ್ಟಂಥ ಬೆಳಕು, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆ ಸತ್ಯ ಬಹಳ ಮುಖ್ಯವಾಗಿತ್ತು. 1844 ಆದಮೇಲೆ ಸಬ್ಬತ್ತಿನ ಒಂದು ಸತ್ಯವನ್ನು ಈ ಒಂದು ಉಳಿದ ಸಭೆಗೆ ಸ್ವಾಮಿ ಕೊಟ್ಟಿದ್ದಾರೆ. ಅಂದರೆ ಸ್ವಾಮಿ ತಾನು ಏನೇ ಮಾಡಿದರೂ ಸಹ ಸರಿಯಾದ ಸಮಯಕ್ಕೆ ಸರಿಯಾದ ವಾಕ್ಯವನ್ನು ಯಾರಿಗೆ ಯಾವಾಗ ಕೊಡಬೇಕು ಎಂಬುದಾಗಿ ಗೊತ್ತಿದೆ. ಸೊ ಈ ಪ್ರಕಟಣೆ ಎಂಬತಕ್ಕಂಥದ್ದು ಸುವಾರ್ಥ ಸೇವೆಯ ಒಂದು ಅಂತ್ಯಘಟ್ಟಕ್ಕೆ ಬಂದಿದ್ದೇವೆ. ಆ ಅಂತ್ಯಘಟ್ಟದಲ್ಲಿ ಆಗ್ತಕ್ಕಂಥ ಆ ಘಟನೆಯೇ ಸುವಾರ್ಥ ಸೇವೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಕಾರ್ಯಕ್ರಮ ಕೂಡ ಸಾಲಲ್ಲ. ಪ್ರಕಟಣೆ ಪುಸ್ತಕ ಅಂತ ಬಂದ ಮೇಲೆ 10 ಕಾರ್ಯಕ್ರಮ ಕೂಡ ಮಾಡ್ಬೋದು ಇದರಲ್ಲಿ. ಆದರೆ ಲೇಖಕರು ಏನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿ ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಈ ಪ್ರಕಟಣೆ ಎಂಬತಕ್ಕಂಥದ್ದು ಅಂತ್ಯವಲ್ಲ, ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಂದು ಸಣ್ಣ ವಿರಾಮದ ನಂತರ ವೆಲ್ಕಮ್ ಬ್ಯಾಕ್. ಸುವಾರ್ತೆಯ ಬಗ್ಗೆ ಕಲಿತಾ ಇದ್ದೀವಿ. ಸುವಾರ್ತೆಯ ಬಗ್ಗೆ ಕಲಿಯುವಾಗ 3 ದೂತರ ಸಂದೇಶವನ್ನು ಕಲಿತಾ ಇದ್ದೇವೆ. ಒಂದು ಪ್ರಶ್ನೆ, ಕುತೂಹಲದ ಪ್ರಶ್ನೆ. 3 ದೂತರ ಸಂದೇಶ, ಈಸ್ ಇಟ್ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಮೆಸೇಜ್? ಇದು ಬರೀ ಸೆವೆಂತ್ ಡೇ ಅಡ್ವೆಂಟಿಸ್ಟ್ನವ್ರಿಗೆ ಮಾತ್ರ ಕೊಡಲ್ಪಟ್ಟಿರ್ತಕ್ಕಂಥ ಸಂದೇಶನ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಯಾಕೆಂದರೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇದನ್ನು ನಾವೇ ಮಾತಾಡ್ತೀವಿ, ಯಾವಾಗಲೂ ಇದನ್ನು ನಾವೇ ಜನರಿಗೆ ಹೇಳ್ತೀವಿ, ಆದರೆ ಬೇರೆ ಯಾರು ಹೇಳ್ತಾ ಇಲ್ಲ. ಸೊ ಐ ಆಮ್ ಆಸ್ಕಿಂಗ್ ಯು ಅ ಕ್ವೆಶ್ಚನ್, ಇಸ್ 3 ಏಂಜಲ್ಸ್ ಮೆಸೇಜ್ ಓನ್ಲಿ ಅನ್ ಅಡ್ವೆಂಟಿಸ್ಟ್ ಮೆಸೇಜ್? ಖಂಡಿತವಾಗಿಯೂ ಈ 3 ದೂತರ ಸಂದೇಶ ಅಡ್ವೆಂಟಿಸ್ಟರ ಸಂದೇಶ ಅಲ್ಲ, ವಿಶ್ವದ ಸಂದೇಶ. ವಂಡರ್ಫುಲ್ ವಂಡರ್ಫುಲ್. ಅದನ್ನು ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಈ ಪ್ರಕಟಣೆ ಪುಸ್ತಕ ಕ್ರಿಸ್ತನನ್ನು ಪ್ರಕಟಿಸ್ತಕ್ಕಂಥದ್ದು, ಅಂತ್ಯಕಾಲದ ಸತ್ಯವನ್ನು ಪ್ರಕಟಿಸ್ತಕ್ಕಂಥದ್ದು. ಫಸ್ಟ್ ಪ್ರಶ್ನೆ ಅವ್ರು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾನು ನೋಡಿದ್ದೀನಿ, ಓನ್ಲಿ ಅಡ್ವೆಂಟಿಸ್ಟ್ ಪ್ರೀಚ್ ಅಬೌಟ್ ದಿಸ್, ವೈ ನಾಟ್ ಅದರ್ಸ್? ಒಂದು ಸತ್ಯ ತಿಳ್ಕೋಬೇಕು, ಈ ಬೆಳಕು ಅಡ್ವೆಂಟಿಸ್ಟಿಗೆ ಕೊಟ್ಟಿದೆ. ಅಂದರೆ ಬೇರೆಯವ್ರು ಸಾರಬಾರ್ದು ಅಂತೇನು ರೂಲ್ಸ್ ಇಲ್ಲ, ಎಲ್ಲರೂ ಸಾರಬೇಕು. ಆದರೆ ಈ ಬೆಳಕು, ಇದರ ಸತ್ಯ, ಇದರ ಗೂಢಾರ್ಥ, ಪ್ರವಾದನ ವರ ಉಳಿದ ಸಭೆಗೆ ಕೊಟ್ಟಿರೋದ್ರಿಂದ ನಾವು ಹೆಚ್ಚು ಪ್ರಚಾರ ಮಾಡ್ತೇವೆ. ಯಾಕೆಂದರೆ ನಾವು ಲೋಕಕ್ಕೆ ಏನು ತಿಳಿಸ್ಬೇಕು ಅಂದರೆ, ಯೇಸು ಕ್ರಿಸ್ತನು ಬೇಗ ಬರ್ತಾ ಇದ್ದಾನೆ, ಬರಲಿಕ್ಕಿಂತ ಮುಂಚಿತವಾಗಿ ಇಂತಿಂಥ ಘಟನೆಗಳು ನಡೀತವೆ, ಇದಕ್ಕೋಸ್ಕರ ನೀವು ಸಿದ್ಧರಾಗಬೇಕು. ಮುಂದುವರಿಸಿ. 3 ದೂತರ ಸಂದೇಶ ಇದು ನಿತ್ಯ ಶುಭವರ್ತಮಾನ ಅಂತ ಹೇಳುತ್ತೆ. ನಿತ್ಯ ಶುಭವರ್ತಮಾನ ಅಂತ ಹೇಳಿದ್ರೆ, ಹಾದಿಯಲ್ಲಿ ಯಾವ ಸಂದೇಶ ಇತ್ತು ಅದೇ ಸಂದೇಶ ಅಂತ್ಯದಲ್ಲಿದೆ. ಆದಿಯಲ್ಲಿ ಏನು ಸಂದೇಶ ಇತ್ತು? ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿ ಸಬ್ಬತ್ ವಿಶ್ರಮಿಸ್ಕೊಂಡು ಎಂಬುದಾಗಿ ಆದಿಕಾಂಡ 2ನೇ ಅಧ್ಯಾಯ ಹೇಳುತ್ತೆ. ಪ್ರಕಟಣೆ ಕೊನೆಯ ಪುಸ್ತಕದಲ್ಲೂ ಅದೇ ಸಂದೇಶ. ಭೂಮಿ ಆಕಾಶಗಳನ್ನು ನೀರಿನ ಬುಗ್ಗೆ ಉಂಟು ಮಾಡೋದಾತನ ಏನು ಮಾಡಿರಿ, ಆರಾಧಿಸ್ರಿ ಅಂತ ಸ್ವಾಮಿ ಮತ್ತೆ ಆರಾಧನೆಯಲ್ಲೇ ಅಂತ್ಯಗೊಳಿಸ್ತಾನೆ. ಆರಂಭದಲ್ಲಿ ಪ್ರಾರಂಭ ಆಗೋದು ಆರಾಧನೆಯಲ್ಲೇ, ಈ ಲೋಕ ಅಂತ್ಯ ಆಗೋದು ಆರಾಧನೆ ವಿಷಯದಲ್ಲೇ. ನಾವು ಮಧ್ಯದಲ್ಲಿ ನೋಡ್ತೇವೆ, ದಾನಿಯೇಲನ ಅನುಭವದಲ್ಲೂ ಸಹ ಆರಾಧನೆ ವಿಷಯದಲ್ಲೇ ಶೋಧನೆ ಆಯಿತು. 3 ಸ್ನೇಹಿತರನ್ನ ಯಾಕೆ ಬೆಂಕಿ ಹಾಕಿದ್ರು? ಆರಾಧನೆ. ನೀವು ಈ ವಿಗ್ರಹಕ್ಕೆ ಆರಾಧನೆ ಮಾಡಬೇಕಂದಾಗ ಅವರು ತಿರಸ್ಕಾರ ಮಾಡಿದ್ರು. ಅದೇ ವಿಗ್ರಹ ಮತ್ತೆ ಸ್ಥಾಪಿಸಲ್ಪಡುತ್ತೆ. ಇದರಲ್ಲಿ ನಮಗೆ ಪರೀಕ್ಷೆ ಆಗುತ್ತೆ. ಅದರಿಂದ ಈ ಎಚ್ಚರಿಕೆ ಸಂದೇಶವನ್ನು ನಾವು ಸಾರಬೇಕೆಂಬುದಾಗಿ ಸ್ವಾಮಿ ನಮಗೆ ಈ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ, ಪ್ರಕಟಣೆ 12ನೇ ಅಧ್ಯಾಯ 12ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ
ಸ್ವಾಮಿ ಎಚ್ಚರಿಕೆ ಕೊಟ್ಟಿದೆ. ಏನು ಸಂದೇಶ ಅದು? ಇದೆಲ್ಲರೂ ಓದ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಕೊನೆ ಭಾಗ ವಿಶೇಷವಾಗಿ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಯಾರಿಗೆ ಗೊತ್ತಿದೆ ಸಮಯ ಸ್ವಲ್ಪ ಇದೆ ಅಂತೇಳಿ? ಸೈತಾನಕ್ಕೆ ಗೊತ್ತಿದೆ. ಆದರೆ ಇವತ್ತು ದೇವ್ರ ಮಕ್ಕಳಾದ ನಮಗೆ, ಕ್ರೈಸ್ತರಿಗೆ ಇದು ಗೋಚರ ಆಗಿಲ್ಲ. ದಟ್ ವಿ ಹ್ಯಾವ್ ಎ ಶಾರ್ಟ್ ಟೈಮ್, ಸ್ವಲ್ಪ ಸಮಯ ಇದೆ, ಅತಿ ಶೀಘ್ರ ಸ್ವಾಮಿ ಬರ್ತಾನೆ ಅಂತ ಗೊತ್ತಿದ್ದರೆ ನಮ್ಮ ಸೇವೆ ಭಾಳ ತ್ವರಿತಗೊಳಿಸ್ತೇವೆ. ನಾವು ತಿಳ್ಕೊಳ್ಳೋದೇ ವಿಳಂಬ ಆಗುತ್ತೆ. ಇವತ್ತು ಅನೇಕ ಕ್ರೈಸ್ತರಿಗೆ ಯೇಸು ಸ್ವಾಮಿ ಬೇಗನೆ ಬರ್ತಾನೆ ಎಂಬ ಸತ್ಯನೂ ಸಹ ಖಾತ್ರಿ ಆಗಿಲ್ಲ. ನಾವು ಭಾಳ ಟೇಕಿಂಗ್ ಇಟ್ ವೆರಿ ಲೈಟ್, ಲಘುವಾಗಿ ಪರಿಗಣಿಸ್ತಾ ಇದ್ದೀವಿ. ಈ ಎಲ್ಲ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಈಗೆಲ್ಲಿ ಬರ್ತಾನೆ ಸ್ವಾಮಿ ಅಂತ ಪ್ರಸಂಗಗಾರರೇ ಭಾಳ ಲಘುವಾಗಿ ಪರಿಗಣಿಸಿದ್ದಾರೆ. ಅಂತಹ ಸಮಯದಲ್ಲಿ ಸೈತಾನ ಬಹಳ ತ್ವರಿತವಾಗಿ ಕೆಲಸ ಮಾಡಿ ಈ ಸಂದೇಶ ಜನಗಳ ಮುಟ್ಟಬಾರ್ದು, ಯಾರೂ ಸತ್ಯದೇವರು ನಂಬಾರ್ದು ಅಂತೇಳಿ ಅವ್ರ ಹೃದಯಗಳನ್ನು ಕಠಿಣ ಮಾಡ್ತಾ ಇದ್ದಾನೆ. ಅದಕ್ಕೆ ನೀವು ಭಾಳ ಜವಾಬ್ದಾರಿತೆಯಿಂದ, ಎಚ್ಚರಿಕೆಯಿಂದ, ಆಸಕ್ತಿಯಿಂದ ಈ ಸುವಾರ್ತೆ ಸೇವೆಯನ್ನು ಮಾಡಬೇಕಾಗಿದೆ. ಅಂತಿಮ ಸಂದೇಶ ಇದು, ಲಾಸ್ಟ್ ಡೇಸ್ ಮೆಸೇಜ್ ಅಂತ ಹೇಳುತ್ತೆ, ವಾರ್ನಿಂಗ್ ಮೆಸೇಜ್, ಎಚ್ಚರಿಕೆ ಸಂದೇಶ. ಇದನ್ನು ಎಚ್ಚರಿಕೆ ಕೊಡದೇ ಇದ್ದರೆ ಅನೇಕರು ನಾಶ ಆಗ್ತಾರೆ. ಅದಕ್ಕೆ ನಾವು ಹೊಣೆ ಆಗ್ಬೋದು. ಓಕೆ, ಇಲ್ಲಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನದಲ್ಲಿ ಇರ್ತಕ್ಕಂಥ ವಚನವನ್ನು ದಯವಿಟ್ಟು ವಿವರಿಸಿ. ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ನನಗೆ ಕೂಡ ಕೂಡಿಸ್ತಾ ಇದ್ದರೆ ನೀವು ಚದುರಿಸೋರಾಗಿದ್ದೀರಾ. ಇವತ್ತು ನಾವು ಕೂಡಿಸೋರಾಗಿದ್ದೇವಾ, ಚದುರಿಸೋರಾಗಿದ್ದೇವಾ? ಇದು ಒಂದು ದೊಡ್ಡ ಪ್ರಶ್ನೆ ಹಾಕೊಳ್ಬೇಕಾಗಿದೆ. ಇವತ್ತು ನಾವು ಸ್ವಾಮಿ ಕೂಡ ಸೇರಿ ಆ ಜನಗಳನ್ನು ಆತನ ರಾಜ್ಯಕ್ಕೆ ಸೇರಿಸೋರಾದರೆ ಈ ಸುವಾರ್ತೆ ಸೇವೆ ಮಾಡ್ತೇವೆ. ಈ ಸುವಾರ್ತೆ ಸೇವೆ ಮಾಡಿದಾಗ್ಲೇ ಜನರು ಸ್ವಾಮಿ ಬಳಿಗೆ ಬರೋಕ್ಕೆ ಸಾಧ್ಯ. ಇವತ್ತು ನಾವು ಚದುರಿಸೋದು ಹೇಗೆ? ಚದುರಿಸೋದು ಅಂತ ಹೇಳಿದ್ರೆ ಓಡಿಸೋದಲ್ಲ, ಮೌನವಾಗಿದ್ದರೆ ಜನಗಳು ಚದುರೋಗ್ಬಿಡ್ತಾರೆ, ಜನಗಳಿಗೆ ಗೊತ್ತಾಗಲ್ಲ. ಅದರಿಂದ ನಾವು ಮೌನವಾಗಿ ಇರಬಾರ್ದು. ಇವತ್ತು ನಾವು ಎಚ್ಚರವಾಗಿದ್ದು ಆಸಕ್ತಿಯಿಂದ ದೇವ್ರ ಸೇವೆಯನ್ನು ಹಗಲು ನಾವು ಮಾಡಿದ್ರೆ ಇದು 3 ದೂತ ಸಂದೇಶ. ಹೇಗೆ? ಮಹಾಶಬ್ದದಿಂದ ಅಂದರೆ ಭಾಳ ವಿತ್ ಎ ಗ್ರೇಟ್ ವಾಯ್ಸ್ ಅಂತೆ, ಭಾಳ ಆಸಕ್ತಿಯಿಂದ, ಆತುರತೆಯಿಂದ, ಕಾತುರತೆಯಿಂದ ನಾವು ಸಾರಬೇಕಾಗಿದೆ. ಯಾಕಂದರೆ ಒಂದು ಮನೆಗೆ ಬೆಂಕಿ ಹತ್ತದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮೆದು ಧ್ವನಿಯಿಂದ ಹೇಳಲ್ಲ, ಮನೆಗೆ ಬೆಂಕಿ ಹತ್ತುತ್ತೆ ಅಂತ. ಏನಂತ ಬೆಂಕಿ ಹತ್ತುತ್ತೆ ಬಂದ್ಬಿಡಿ ಅಂತ ಹೇಳ್ತೀವಿ. ಯಾವುದೋ ಮನೆಗೆ ಬಾಂಬ್ ಹಾಕಿದೆ ಅಂತ ಹೇಳಿದ್ರೆ ಬಾಂಬ್ ಇದೆ ಬಂದ್ಬಿಡಿ ಹೊರಗಡೆ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಹಾಗೆಯೇ ಈ ಲೋಕ ನಾಶ ಆಗ್ತಾ ಇದೆ. ಈ 3 ದೂತ ಸಂದೇಶವನ್ನು ನೀವು ಕೇಳಿ ಆ ಮೃಗದ ಗುರುತನ್ನು ಹೊಂದಿದೆ, ನೀವು ಹೊರಗಡೆ ಬನ್ನಿ ನನ್ನ ಪ್ರಜೆಗಳೇ, ಆಕೆಯನ್ನು ಬಿಟ್ಟೇನು ಮಾಡಿ, ಬಾಬೆಲ್ನ ಬಿಟ್ಟು ಹೊರಗಡೆ ಬನ್ನಿ ಅಂತೇಳಿ ಸ್ವಾಮಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾನೆ. ಪ್ರಕಟ 18ನೇ ಅಧ್ಯಾಯ 4ನೇ ವಚನ. ಈ ಸಂದೇಶವನ್ನು ನಾವೆಲ್ಲರೂ ಎಚ್ಚರಿಸಿ ಜನಗಳಿಗೆ ತಿಳಿಸೋದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಓಕೆ, ಮುಂದೆ ಹೋಗೋಣ. ಕೊನೆಯ ಕಾಲದಲ್ಲಿ ನಡೀಲಿಕ್ಕಿರ್ತಕ್ಕಂಥ ಆ ಒಂದು ಅಂಶದ ಬಗ್ಗೆ ಹೇಳಿ. ಕೊನೆ ಕಾಲದಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ನಾವು ನೋಡುವಾಗ, ಯೇಸು ಸ್ವಾಮಿಯವರು ಆರೋಹಣವಾಗುವಾಗ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದರೆ, ಲೋಕದ ಕಟ್ಟಕಡೆಯವರೆಗೂ ಹೋಗ್ರಿ, ಸುವಾರ್ತೆಯನ್ನು ಸಾರ್ರಿ ಎಂಬಂತಹ ಒಂದು ನುಡಿಯನ್ನು ನುಡಿತಾರೆ. ಅದೇ ವಿಚಾರವಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6ನೇ ವಚನದಲ್ಲೂ ಕೂಡ ಸಕಲ ಕುಲ ಭಾಷೆಗಳವರೆಗೆ ಸತ್ಯ ಸುವಾರ್ತೆಯನ್ನು ಸಾರಲು ದೂತನು ಬರೋದನ್ನು ಮೊಟ್ಟಮೊದಲನೇ ದೂತನ ಸಂದೇಶದಲ್ಲಿ ನಾವು ಕಾಣುವಂಥವರಾಗಿದ್ದೇವೆ. ಈ ಸುವಾರ್ತೆಯನ್ನು ಕೇಳುವವರು 2 ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ. ಮೊಟ್ಟಮೊದಲನೆಯದು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡೋದು, ಎರಡನೆಯದು ಲೋಕವನ್ನು ಸ್ವೀಕಾರ ಮಾಡುವಂಥದ್ದು. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ, ಸೈತಾನನನ್ನು ಅಂಗೀಕಾರ ಮಾಡುವಂತಹ ಒಂದು ಗುಂಪು, ಮತ್ತೊಂದು ಗುಂಪು ಕ್ರಿಸ್ತನನ್ನು ಅಂಗೀಕಾರ ಮಾಡುವಂತಹ ಗುಂಪನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ರಕ್ಷಣೆ ಯಾರಿಗೆ ಎಂಬುದಾಗಿ ನಾವು ನೋಡುವಾಗ ಖಂಡಿತವಾಗಲೂ ಕ್ರಿಸ್ತನನ್ನು ಹಿಂಬಾಲಿಸಿದವರಿಗೆ ಮಾತ್ರ, ಸತ್ಯ ಸುವಾರ್ತೆಯನ್ನು ಸ್ವೀಕಾರ ಮಾಡಿದವರಿಗೆ ಮಾತ್ರ. ಈ ಸೈತಾನನನ್ನು ಅಂಗೀಕಾರ ಮಾಡುವವರಿಗೆ ಯಾವುದೇ ಕಾರಣಕ್ಕೂ ಕೂಡ ರಕ್ಷಣೆಯ ಭಾಗ್ಯ ಅವರಿಗೆ ಒಲಿದು ಬರೋದಿಲ್ಲ. ಆದ್ದರಿಂದ ನಾವು ದೇವರ ಒಂದು ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಂಡು ಆತನ ಒಂದು ಭಯಭಕ್ತಿಯಲ್ಲಿ ಹೆಜ್ಜೆಜಾಡಿನಲ್ಲಿ ನಡೆಯುವಂಥವರಾಗಿರಬೇಕು. ಆತನ ಮಕ್ಕಳಾಗಿ ಇರುವವರಿಗೆ ಮಾತ್ರ ಆತನು ಆ ಸತ್ಯ ಸುವಾರ್ತೆಯನ್ನು ಅಂಗೀಕಾರ ಮಾಡಿದವರಿಗೆ ಮಾತ್ರ ರಕ್ಷಣೆಯ ಒಂದು ಮಹಾಭಾಗ್ಯವು ಒಲಿದು ಬರುವಂಥದ್ದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸೈತಾನನ ಹಿಂಬಾಲಕರಿಗೆ ಆ ಒಂದು ರಕ್ಷಣೆ ಭಾಗ್ಯ ಒದಗಿ ಬರೋದಿಲ್ಲ. ಅವರಿಗೆ ನಾಶನವು ಕಟ್ಟಿಟ್ಟ ಬುತ್ತಿ, ಅವರು ನಿತ್ಯ ನಾಶನಕ್ಕೆ, ನರಕಕ್ಕೆ ಪಾತ್ರರಾಗ್ತಾರೆ, ಭಾಜನರಾಗ್ತಾರೆ ಎಂಬುದನ್ನು ದೇವರ ವಾಕ್ಯ ನಮಗೆ ಪದೇ ಪದೇ ಸಾರಿ ತಿಳಿಸುತ್ತೆ. ಆದ್ದರಿಂದ ಈ ಒಂದು ಶುಭ ವರ್ತಮಾನವನ್ನು, ಕ್ರಿಸ್ತನ ನಾಮದಲ್ಲಿ ನಮಗೆ ರಕ್ಷಣೆಯುಂಟು, ಕ್ರಿಸ್ತನ ನಾಮದಲ್ಲಿ ನಮಗೆ ರಕ್ಷಣೆ ಭಾಗ್ಯ ಉಂಟು ಎಂಬಂತಹ ಒಂದು ಸುವಾರ್ತೆಯನ್ನು ಈ ಒಂದು ಅಂತ್ಯಕಾಲದಲ್ಲಿ ನಾವು ಸಾರುವಂಥವರಾಗಿರಬೇಕಾಗಿದೆ. ಅಂತ್ಯಕಾಲದಲ್ಲಿ ಬಹಳಷ್ಟು ಕೆಲಸವೂ ಇದೆ, ಎಲ್ಲರಿಗೂ ತಿಳಿಸಬೇಕಾಗಿದೆ ಎಂಬತಕ್ಕಂಥ ಅಂಶವನ್ನು ಲಘುವಾಗಿ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಪಾಸ್ಟರ್ ರಾಜದಾಸ್. ನಿಜಾಂಶ ಅದೇ. ನಾನು ಇಡೀ ಕ್ರೈಸ್ತಿಯ ಲೋಕದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ.
ಆರಂಭದಲ್ಲಿ ಅವರು ಹೇಳಿದ್ರು ಸೆವೆಂತ್ ಅಡ್ವೆಂಟಿಸ್ಟ್ನವರು ಮೆಸೇಜ್ ಅಲ್ಲ ಇದು, ಥರ್ಡ್ ಏಂಜಲ್ಸ್ ಮೆಸೇಜ್. ಇದು ಸತ್ಯವೇದದಲ್ಲಿ ಎಲ್ಲರಿಗೂ ಕೊಡಲ್ಪಟ್ಟಿರ್ತಕ್ಕಂಥ ಒಂದು ಸಂದೇಶ. ಸೆವೆಂತ್ ಅಡ್ವೆಂಟಿಸ್ಟ್ನವರು ನಮ್ಮ ಕೈಗಳಲ್ಲಿರ್ತಕ್ಕಂಥ ಬೈಬಲನ್ನು ಪ್ರಿಂಟ್ ಮಾಡಿಲ್ಲ. ಇದು ಪ್ರಿಂಟ್ ಮಾಡಿದ್ದವರು ಬೇರೆ ಯಾರೋ, ಎಲ್ರಿಗೂ ಆಗಲಿ ಅಂತಲೇ ಪ್ರಿಂಟ್ ಮಾಡಿದ್ದಾರೆ. ನಾವು ಅದನ್ನು ನೋಡ್ತಾ ಇರೋ ಥರ ರೀತಿಯಲ್ಲಿ ಎಲ್ಲರೂ ಅದನ್ನು ನೋಡಿದಾಗ ಖಂಡಿತವಾಗ್ಲೂ ಸತ್ಯ ಸಿಗುತ್ತೆ. ದೇವರ ಅತಿ ಶೀಘ್ರ ಬರ್ತಾನೆ. ಈಗ ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಒಂದು ಸುವಾರ್ತೆಯು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಯಾವಾಗ? ವಾಟ್ ಈಸ್ ಸಕ್ಸಸ್ ಇನ್ ಅ ಮಿಷನ್? ಇಲ್ಲಿ ಇರ್ತಕ್ಕಂಥ ಉತ್ತರ ಇದೆ ನಿಮಗೆ. ಇಷ್ಟು ವರ್ಷ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ. ಒಬ್ಬ ಸುವಾರ್ತಿಕ ಯಶಸ್ಸನ್ನು ಕಂಡಿದ್ದಾನೆ ಅಂತ ಯಾವಾಗ ಹೇಳ್ತೀವಿ ನಾವು ಜನರಲ್ ಆಗಿ? ಸ್ವಾಭಾವಿಕವಾಗಿ ಯಾರು ಎಷ್ಟು ಆತ್ಮಗಳನ್ನು ತಂದಿದ್ದಾರೆ ಅದರ ಮೇಲೆ ನಾವು ಪರಿಗಣಿಸ್ತೇವೆ. ಈತನು ಬಹಳ ಯಶಸ್ಸು ಬೋಧಕನು, ಈತನ ಮೂಲಕವಾಗಿ ಇಷ್ಟೊಂದು ದೀಕ್ಷಾ ಸ್ನಾನ ಆಯಿತು ಅಂತ. ಬಟ್ ಅದಲ್ಲ ಸತ್ಯ. ಸತ್ಯವನ್ನು ಹೇಳಿ ಫಸ್ಟ್ ರಾಜದಾಸ್. ದೇವ್ರ ವಾಕ್ಯ ಹೇಳುತ್ತೆ, ಯಾರು ಯಶಸ್ವಿಯಾದ ವ್ಯಕ್ತಿ ಅಂತ ಹೇಳಿದ್ರೆ ಯಾರು ಸುವಾರ್ತೆ ಸೇವೆಯ ಬೀಜವನ್ನು ಬಿಚ್ಚುತ್ತಾನೆ. ಬಿತ್ತೋದು ಭಾಳ ಪ್ರಾಮುಖ್ಯ, ಬೆಳೆಸೋದು ಇನ್ನೊಬ್ರು ನೀರು ಹಾಕ್ತಾರೆ, ಇನ್ನೊಬ್ರು ಕೊಯ್ಲು ಮಾಡ್ತಾರೆ. ಇದು ಒಬ್ಬರ ಕೆಲಸ ಅಲ್ಲ. ಸೊ ಯಾರು ಯಶಸ್ವಿಯಾಗಿ ದೇವ್ರ ವಾಕ್ಯನ ಸಾರಲಿಕ್ಕೆ ಹೋಗ್ತಾರೆ, ಮುಂದೆ ಪರಿಣಾಮವನ್ನು ಯೋಚನೆ ಮಾಡಿದೆ ಎಷ್ಟು ಆತ್ಮ ಗೆಲ್ಬೋದು, ನಾವು ತರ್ಬೋದು ಅನ್ನೋ ಉದ್ದೇಶವನ್ನು ಬಿಟ್ಟು ದೇವ್ರ ವಾಕ್ಯ ಸಾರಿ ಎಷ್ಟು ಮಂದಿಗೆ ಅದು ವಾಕ್ಯ ಮುಟ್ತದೆ, ಅದು ಪವಿತ್ರಾತ್ಮ ದೇವರು ಪರಿವರ್ತನೆ ಮಾಡೋದು. ನಾನು ಆತ್ಮಗಳು ಗೆದ್ದೆ ಅಂತ ಅನೇಕರು ಹೆಚ್ಚಿಸ್ಕೊಳ್ತಾರೆ, ಇದು ತಪ್ಪು. ಆತ್ಮಗಳನ್ನ ಯಾರೂ ಗೆಲ್ಲಕ್ಕಾಗಲ್ಲ. ಪವಿತ್ರಾತ್ಮ ದೇವರು ಅವರ ಮನಸ್ಸಲ್ಲಿ ಪರಿವರ್ತನೆ ತಂದು ಇದು ಸತ್ಯ ಅಸತ್ಯ ಅಂತೇಳಿ ಆ ಒಂದು ತಿಳುವಳಿಕೆ ನೋಡಿಸಿ ಅವರು ಸತ್ಯವನ್ನು ಅಂಗೀಕರಿಸ್ಕೊಳ್ಳಿಕ್ಕೆ ಪ್ರೇರಣೆ ಮಾಡ್ತಾರಲ್ಲ, ಅದು ದೇವ್ರ ಕೆಲಸ ಆಗಿದೆ. ಅದಕ್ಕೆ ಇಲ್ಲಿ ಪೌಲ್ ಹೇಳ್ತಾನೆ, ಒಬ್ಬನು ಬೀಜ ಬಿತ್ತಾನೆ, ಇನ್ನೊಬ್ಬನು ನೀರು ಹಾಕ್ತಾನೆ, ಇನ್ನೊಬ್ಬನು ಕೊಯ್ಲ್ತಾನೆ. ಅದರಿಂದ ಈ ನಾವು ಯಶಸ್ವಿಯಾಗಿ ಸುವಾರ್ತೆ ಯಾರು ಯಶಸ್ವಿಯಾಗಿ ಇರ್ತಾರೆ ಅಂತ ಹೇಳಿದ್ರೆ ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ಆ ಸುವಾರ್ತೆ ಸೇವೆನ ಮುಂದುವರಿಸ್ತಾರಲ್ಲ, ಅವರೇ ಯಶಸ್ವಿಯಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯ. ನಾವು ನಿರಾಶೆ ಆಗಬಾರ್ದು. ಇಲ್ಲಿ ಹೋದರೆ ಆತ್ಮ ಗೆಲ್ಲಕ್ಕಾಗುತ್ತಾ, ಇಷ್ಟು ಆತ್ಮ ಸಿಗುತ್ತಾ? ಕೆಲವರು ಹೇಳ್ಬಿಡ್ತಾರೆ, ಇಲ್ಲಿ ಹೋಗಿ ಒಂದು ಸಭೆ ಸಾಪಬೇಕಾದ್ರೆ ಇಷ್ಟು ಹಣ ಕೊಡ್ತೀವಿ, ಇಷ್ಟು ಮಂದಿ ಆತ್ಮ ಗೆದ್ದರೆ ಅಂತ ಮೊದಲೇ ಟಾರ್ಗೆಟ್ ಬಿಡ್ತಾರೆ. ಈ ಟಾರ್ಗೆಟ್ ಇಟ್ಕೊಂಡು ಹೋದರೆ ಸೋತೋಗ್ತೀವಿ ನಾವು. ಇದು ನಮ್ಮ ಸ್ವಂತ ಸಾಮರ್ಥ್ಯದಿಂದ ಮಾಡೋ ಕೆಲಸ ಅಲ್ಲ, ಇದು ಪವಿತ್ರಾತ್ಮ ಪ್ರೇರಿತರಾಗಿ ಮಾಡುವಂಥ ಕೆಲಸ. ಯಾಕಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳುತ್ತೆ. ನಮ್ಮ ಪ್ರೊಫೆಸರ್ ಒಬ್ಬರು ಸ್ಪೈಸರಲ್ಲಿ ಹೇಳ್ತಾ ಇದ್ರು, ಯು ಕೆನಾಟ್ ಕನ್ವರ್ಟ್ ಇವನ್ ಒನ್ ಪರ್ಸನ್ ಅಂತ. ಇದು ತುಂಬ ಇದು ತೂಕವಾಗಿರ್ತಕ್ಕಂಥ ಒಂದು ಸಾಲು. ನೋ ಪಾಸ್ಟರ್ ಕ್ಯಾನ್ ಕನ್ವರ್ಟ್ ಇವನ್ ಒನ್ ಪರ್ಸನ್ ಅಂತ. ಇಟ್ ಈಸ್ ಓನ್ಲಿ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಅದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ನಮ್ಮ ಸಾಮರ್ಥ್ಯದಿಂದ ನಾವು ಮಾಡೋದು, ಐ ಎಸ್ಟಾಬ್ಲಿಷ್ ದಿಸ್ ಚರ್ಚ್, ಸೋ ಮೆನಿ ಚರ್ಚಸ್, ಐ ಎಸ್ಟಾಬ್ಲಿಷ್ ಸೋ ಮೆನಿ, ಐ ಕಾಂಗ್ರಿಗೇಷನ್, ಇಷ್ಟು ಆತ್ಮಗಳ ಗೆದ್ದೆ ಅಂತೇಳಿ. ಅದು ಎಲ್ಲೋ ನಾವು ತಪ್ಪಾರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೇ ನಮ್ಮ ಸಭೆಗಳು ಬೆಳೀತಾ ಇಲ್ಲ, ಬೆಳೆಯುವಾದಂಥ ಲೆಕ್ಕಾಚಾರದಲ್ಲಿ ಬೆಳೀತಾ ಇಲ್ಲ, ನಾವು ವಿಸ್ತರಣೆ ಆಗ್ತಾ ಇಲ್ಲ. ಯಾಕಂದರೆ ವಿ ಡೋಂಟ್ ಗಿವ್ ಗ್ಲೋರಿ ಟು ಗಾಡ್. ದೇವರಿಗೆ ಮಹಿಮೆ ಕೊಡ್ತಾ ಇಲ್ಲ, ದೇವ್ರನ್ನ ನಾವು ಮುಂದೆ ಇಡ್ತಾ ಇಲ್ಲ. ಸ್ವಾಮಿ ಹೇಳ್ತಾನೆ, ನೀವು ನನ್ನ ಮಹಿಮೆಗೋಸ್ಕರ ಮಾಡಿದ್ರೆ ನಾನು ಕಾರ್ಯ ಮಾಡ್ತೀನಿ ಅಂತ. ಇವತ್ತು ಹಿರಿಮೆ, ನಮ್ಮ ಸೆಲ್ಫ್ ಎಸ್ಟೀಮ್ಗೋಸ್ಕರ ನಾನು ಮುಂದೆ ಏನೋ ದೊಡ್ಡ ವ್ಯಕ್ತಿ ಆಗಬೇಕಲ್ಲ, ಈ ರೀತಿ ಮಾಡಿದ್ರೆ ಪ್ರೊಜೆಕ್ಟ್ ಮಾಡಿದ್ರೆ ನನ್ನ ಮೇಲೆ ಎತ್ತಾರೆ ಅಂತ ತಿಳ್ಕೊಂಡು ಮಾಡ್ತೇವೆ. ಅದಕ್ಕೆ ನಾವು ಸೋಲ್ತಾ ಇದ್ದೀವಿ. ಅದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಈ ಸಭೆ ಯಾವಾಗ ನಾವು ಇದು ಕ್ರಿಸ್ತನಿಗೆ ಒಂದು ಕನ್ಯೆ ಸಭೆ, ಇಟ್ಸ್ ಎ ಬ್ರೈಡ್, ಸಭೆನ ನಾವು ಕ್ರಿಸ್ತನಿಗೆ ಏನು ಮಾಡಬೇಕು, ನಿಶ್ಚಿತಾರ್ಥ ಮಾಡ್ಕೊಡ್ಬೇಕು. ಆವಾಗ ಅವರು ಆ ನಿಶ್ಚಿತಾರ್ಥ ಆದಮೇಲೆ ನಿಶ್ಚಿತಾರ್ಥ ವ್ಯಕ್ತಿ ಆ ವ್ಯಕ್ತಿಗೆ ಏನಾಗಿರಬೇಕು, ಬದಲಾಗಿರ್ಬೇಕು, ನಂಬಿಗಸ್ತರಾಗಿರ್ಬೇಕು. ಆ ನಂಬಿಗಸ್ತರಾಗಿದ್ದಾಗ ಮಾತ್ರ ಸ್ವಾಮಿ ಆಶೀರ್ವಾದ ಮಾಡೋಕ್ಕಾಗತ್ತೆ. ಅಪನಂಬಿಗಸ್ತರಾದರೆ ದೇವರ ಆಶೀರ್ವಾದ ಮಾಡೋಕ್ಕಾಗಲ್ಲ. ಆ ಅನೇಕ ಹೋಲಿಕೆಯನ್ನು ಸ್ವಾಮಿ ಕೊಡೋದಾನೆ. ಇವತ್ತು ನಾವೆಲ್ಲರೂ ಸ್ವಾಮಿಗೆ ಯಶಸ್ವಿಯಾಗಿ ಆಗ್ತಂದರೆ, ನನ್ನ ಕುರಿಗಳು ನನ್ನ ಶಬ್ದವನ್ನು ಏನು ಮಾಡ್ತದೆ, ಕೇಳ್ತದಂತೆ. ಇವತ್ತು ಶಬ್ದವನ್ನು ಕೇಳದೇ ಇದ್ದರೆ ಆತನ ಗುರುತಿಸ್ಲಿಕ್ಕಾಗಲ್ಲ. ಇವತ್ತೆಲ್ಲ ಬೋಧಕರು ಬೋಧನೆ ಮಾಡ್ತಾರೆ, ಬಟ್ ನಿಜವಾಗ್ಲೂ ಅದು ದೇವ್ರ ಶಬ್ದನ ಅಥವಾ ಮನುಷ್ಯ ಶಬ್ದ ಅಂತೇಳಿ ಸಭಿಕರು ವಿವೇಚನೆ ಮಾಡಬೇಕಾಗಿದೆ. ಅವರು ದೇವ್ರ ವಾಕ್ಯಕ್ಕಿಂತ ಬೋಧಕರ ಮಾತುಗಳನ್ನ ಕೇಳ್ತಾರೆ. ಅದು ಸ್ವಾಮಿ ಹೇಳ್ತಾನೆ, ನನ್ನ ಕುರಿಗಳು ನನ್ನ ಶಬ್ದ ಕೇಳ್ತಾರೆ. ಇಫ್ ಯು ನನ್ನನ್ನು ಪ್ರೀತಿ ಮಾಡಿದವರು ನನ್ನ ಆಜ್ಞೆಗೆ ವಿಧೇಯರಾಗ್ತಾರೆ. ಇವತ್ತು ಕೊನೆಯಲ್ಲಿ ಪ್ರಕಟಣೆ ಹೇಳೋದು ಅದೇ, ಯಾರು ನಿಜವಾದ ದೇವ್ರ ಮಕ್ಕಳು, ಯಾರು ದೇವ್ರ ಆಜ್ಞೆಗಳಿಗೆ ವಿಧೇಯರಾಗಿ ಆತನ ಸಾಕ್ಷಿಗಳಾಗಿರ್ತಾರೆ, ಅವರೇ ದೇವ್ರ ಮಕ್ಕಳು. ಇದರಲ್ಲೇ ವಿಭಜನೆ ಆಗೋದು. ಕೊನೆಗೆ ಯಶಸ್ವಿಯಾಗಿರೋರು ಅಂದರೆ ವಿಧೇಯರಾಗಿರೋರು, ಅವಿಧೇಯರಲ್ಲ. ಒಬೇ ಆ್ಯಂಡ್ ಲೀವ್, ಡಿಸೊಬೇ ಆ್ಯಂಡ್ ಡೈ. ಇವತ್ತು ನಾವು ದೇವ್ರ ಮಕ್ಕಳದಾದರೆ ಆತನ ವಾಕ್ಯಕ್ಕೆ ವಿಧೇಯರಾಗಿರಬೇಕು.
ಮತ್ತು ಪೌಲ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನಮ್ಮ ಪಾಪಗಳನ್ನ ನಾವು ಹರಕೆ ಮಾಡ್ಕೊಂಡು ಒಪ್ಪಿಸಿದ್ರೆ ಆತ ನಮ್ಮ ಪಾಪಗಳನ್ನ ಪರಿಹರಿಸಿ ನಮ್ಮನ್ನು ಎಲ್ಲ ಪಾಪಗಳನ್ನ ಏನು ಮಾಡ್ತಾನೆ, ಬಿಡಿಸಿ ನಮ್ಮನ್ನು ನಡೆಸ್ತಾನಂತೆ. ಇವತ್ತು ನಾವು ಪಾಪ ಭರಿತರಾಗಿದ್ದೇವೆ ನಿಜ, ಆದರೆ ಪಾಪಿಗಳು ಅಂತ ಒಪ್ಕೊಂಡಾಗ ಸ್ವಾಮಿ ನಮ್ಮನ್ನು ಉಪಯೋಗಿಸ್ತಾನೆ. ಆಗ ಯಶಸ್ವಿಯಾಗಿ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ. ನಮ್ಮನ್ನು ಸ್ವಾಮಿ ಉತ್ತಮವಾದಂಥ ಸುವಾರ್ಥಕರಾಗಿ ಉಪಯೋಗಿಸಿ ನಮ್ಮ ಮುಖಾಂತರ ಆತ್ಮಗಳು ಗೆಲ್ಲಲಿಕ್ಕೆ ಸಹಾಯ ಮಾಡ್ತಾನೆ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬಂದಿದ್ದೇವೆ. ಸುವಾರ್ಥ ಸಂಪೂರ್ಣತೆಗೆ ಬಂದಿದೆ, ವಿವರಿಸಿ. ಇಲ್ಲಿ ಯೇಸು ಸ್ವಾಮಿಯವರು ಸಕಲ ಲೋಕಕ್ಕೆ ಹೋಗಿ ನೀವು ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಹೇಳೋದನ್ನು ನಾವು ಕಂಡಿದ್ದೇವೆ. ಈ ಸುವಾರ್ತೆಯ ಒಂದು ಮುಕ್ತಾಯ ಯಾವ ರೀತಿ ಇರುತ್ತೆ ಎಂಬುದನ್ನು ನಾವು ಈ ಭಾಗದಲ್ಲಿ ಕಾಣ್ಬೋದಾಗಿದೆ. ಇವಾಗ ಒಂದು ಸಿನಿಮಾ ಮುಕ್ತಾಯ ಚೆನ್ನಾಗಿದ್ದರೆ ಆ ಸಿನಿಮಾ ಬಹಳ ಸಕ್ಸಸ್ ಆಗುತ್ತಂತೆ. ಅದೇ ರೀತಿ ನಾವೆಂದೂ ಕೂಡ ಕಂಡು ಕೇಳರಿಯದಂತಹ ಮುಕ್ತಾಯ ಈ ಸುವಾರ್ಥ ಸೇವೆಯಲ್ಲುಂಟು. ಏನು ಆ ಮುಕ್ತಾಯ ಎಂಬುದನ್ನು ನಾವು ನೋಡೋಣ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರಲ್ಲೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ದೇವರ ಸುವಾರ್ತೆಯ ಒಂದು ಅಂತ್ಯ, ಮುಕ್ತಾಯ ಎಷ್ಟು ಸೊಗಸಾಗಿದೆ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಅಂದವಾಗಿದೆ ಎಂಬುದನ್ನು ಈ ಭಾಗದಲ್ಲಿ ನಾವು ಕಾಣಬಹುದಾಗಿದೆ. ನೂತನ ಆಕಾಶ ಭೂಮಂಡಲಗಳು ಇಳಿದು ಬರುತ್ತೆ. ಗಂಡನಿಗೋಸ್ಕರ ಮದಲಗಿತ್ತಿ ಯಾವ ರೀತಿ ಶೃಂಗರಿಸಲ್ಪಟ್ಟಿರ್ತಾಳೋ ಅಷ್ಟು ಅದ್ಭುತವಾಗಿ ಆ ಪಟ್ಟಣವಿರುತ್ತೆ ಎಂಬುದಾಗಿ ಹೇಳೋದನ್ನು ನಾವು ಕಾಣ್ತಿದ್ದೇವೆ. ಆ ಒಂದು ನೂತನ ಭೂಮಂಡಲದಲ್ಲಿ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಣ್ಣೀರಾಗಲಿ ರೋದನೆಗಳಾಗಲಿ ಯಾವುದೂ ಕೂಡ ಇರೋದಿಲ್ಲ. ಯುಗ ಯುಗಕ್ಕೂ ಕೂಡ ನಾವು ಆ ದೇವಾದಿ ದೇವರ ಸಂಗಡ ಇರ್ತೇವೆ ಎಂಬುದನ್ನು ಈ ವಾಕ್ಯ ಎಷ್ಟು ಅದ್ಭುತವಾಗಿ ಪ್ರಕಟಪಡಿಸ್ತಿದೆ. ಆದ್ದರಿಂದ ನಾವು ಈ ಸುವಾರ್ತೆ ಸೇವೆಯಲ್ಲಿ ಪಾಲ್ಗೊಳ್ಳೋದಾದರೆ, ಈ ಸುವಾರ್ತೆಯನ್ನು ಸ್ವೀಕಾರ ಮಾಡುವುದಾದರೆ, ಆ ಒಂದು ನೂತನ ಭೂಮಂಡಲದಲ್ಲಿ ಆ ದೇವಾದಿ ದೇವನೊಟ್ಟಿಗೆ ಸದಾಕಾಲ ಹಗಲಿರುಳು ಕೂಡ ನಾವು ಆತನೊಟ್ಟಿಗೆ ಇರಬಹುದಾಗಿದೆ. ಇದೇ ಈ ಒಂದು ಸತ್ಯ ಸುವಾರ್ತೆಯ ಒಂದು ಮುಕ್ತಾಯವಾಗಿದೆ. ನಾವು 4 ಜನ ಒಂದು ಸರಿ ಪರಲೋಕದಲ್ಲಿ ಒಂದು ಶೋ ಮಾಡಬೇಕು ತಿರ್ಗಾ. ಆಮೇನ್. ನಮ್ಮ ದೇವರು ನಮಗೊಂದು ಅವಕಾಶ ಕೊಟ್ಟು ನಮ್ಮ 4 ಜನನ್ನು ನಮ್ಮ ಪಾಪಗಳನ್ನು ಮನ್ನಿಸಿ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋದಾಗ ಪ್ರಾಬಬ್ಲಿ ವಿ ಶುಡ್ ಸಿಟ್ ಫ್ರಂಟ್ ಆಫ್ ಜೀಸಸ್ ಆ್ಯಂಡ್ ಸೇ ವಿ ವಾಂಟ್ ಟು ಮೇಕ್ ಅ ಶೋ, ವಿ ಡಿಡ್ ದಿಸ್ ಶೋ ಇನ್ ಚೆನ್ನೈ ಅಂತ ಹೇಳಬೇಕು. ದೇವರು ನಮಗೆ ಆ ಒಂದು ಆಶೀರ್ವಾದವನ್ನು ಕೊಡಲಿ. ನಿಮ್ಮ ಮೂವರನ್ನು ನಿಮ್ಮ ಸುವಾರ್ಥ ಸೇವೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಆಶೀರ್ವದಿಸಲಿ ಎಂಬತಕ್ಕಂಥದ್ದೇ ನನ್ನ ಒಂದು ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.